ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಳಸ ಮನೆಯಲ್ಲಿಟ್ಟು ಪೂಜೆ ಮಾಡುವ ಪ್ರತಿಯೊಬ್ಬರೂ ತಿಳಿದಿರಬೇಕಾದ ವಿಚಾರಗಳು ಏನೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ದೇವರು ಹಾಗೂ ದೇವತೆಗಳ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಲವರ ಮನೆಯಲ್ಲಿ ಮನೆ ದೇವರ ಹೆಸರಿನಲ್ಲಿ ಕಳಸವನ್ನು ಇಡಲಾಗುತ್ತೆ. ಇನ್ನಲ್ಲವರು ಲಕ್ಷ್ಮೀ ಕಳಸವನ್ನು ಇಡ್ತಾರೆ. ಆದರೆ ತಿಳಿಯಿರಿ, ಕಳಸ ಅಂದರೆ ಅದು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಕಳಸವನ್ನು ಇಡುವಾಗ ತುಂಬ ಜಾಗರೂಕತೆಯಿಂದ ಇಡಬೇಕು. ಲಕ್ಷ್ಮೀ ಸ್ವರೂಪವಾದ ಕಳಶದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕು ಅಂತ ನೀವು ಬಯಸೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮಿಯೇ ನಮಃ ಅಂತ ಬರೆಯಿರಿ. ಕಳಸಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವ ಆರ್ಟಿಫಿಷಿಯಲ್ ಕಳಸದ ಚೊಂಬನ್ನು ದಯವಿಟ್ಟು ಬಳಸಬೇಡಿ. ಇದು ಬರೀ ಆರ್ಟಿಫಿಷಿಯಲ್ ಆಗಿ ಉಳಿಯುತ್ತೆ ವಿನಃ ನಿಮಗೆ ಪಾಸಿಟಿವ್ ವೈಬ್ಸನ್ನು ತಂದು ಕೊಡೋದಿಲ್ಲ. ಕಳಸಕ್ಕೆ ತಾಮ್ರ, ಹಿತ್ತಾಳೆ, ಬೆಳ್ಳಿ ಚೊಂಬುಗಳು ತುಂಬ ಶ್ರೇಷ್ಠ ಅಂತ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ನಿಮಗೆ ಯಾವುದು ಅನುಕೂಲ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಕೊಂಡು ನೀವು ಪೂಜೆ ಮಾಡೋದು ಬಹಳ ಉತ್ತಮ. ಇನ್ನು ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ರು ಅದೇ ರೀತಿ ಪೂಜೆ ಮಾಡೋದು ಕೂಡ ಬಹಳ ಶ್ರೇಷ್ಠ. ವಾಡಿಕೆ ಬಂದಂಥ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿ. ಇನ್ನು ಕೆಲವರ ಮನೆಯಲ್ಲಿ ಮನೆ ದೇವರ ಕಳಸ ಇಡ್ತಾರೆ. ಇನ್ನು ಕೆಲವರು ಲಕ್ಷ್ಮೀ ಕಳಸವನ್ನು ಇಡ್ತಾರೆ. ಕಾಯಿ ಕಳಸ, ಎಲೆ ಕಳಸ, ಇದೇ ರೀತಿ ಆದಂತಹ ಸಂಪ್ರದಾಯವನ್ನು ಹಿರಿಯರು ಹೇಗೆ ಅನುಸರಿಸ್ತಾ ಬಂದಿದ್ದಾರೋ ಅದನ್ನು ನೀವು ಮುಂದುವರಿಸಿ. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ಮಾಂಗಲ್ಯ ಹಾಕೋದು ಬಹಳ ಒಳ್ಳೆಯದು. ಇಲ್ಲದಿದ್ದರೆ ಅರಿಶಿಣದ ಕೊಂಬನ್ನಾದರೂ ನೀವು ಕಟ್ಟಬೇಕು. ಕಳಸವನ್ನು ಯಾವುದೇ ಕಾರಣಕ್ಕೆ ನೆಲದ ಮೇಲೆ ಇಡಬೇಡಿ. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಲೇಪಿಸಿ ಉಂಗುರದ ಬೆರಳಿನಿಂದ ಅದೃಷ್ಟದಳದ ಅಷ್ಟದಳದ ಕಮಲ ಬಿಡಿಸಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡೋದು ತುಂಬ ಶ್ರೇಷ್ಠ. ಕಳಶಕ್ಕೆ ಇಡುವ ತೆಂಗಿನಕಾಯಿಯನ್ನು ಆರಿಸುವಾಗ ತೆಂಗಿನಕಾಯಿಗೆ ಜುಟ್ಟು ಇರಬೇಕು. ಕಣ್ಣು ಕಾಣಿಸದ ತೆಂಗಿನಕಾಯಿ ಇಡಬೇಕು. ಇದು ಬಹಳ ಶ್ರೇಷ್ಠತೆ, ನೆನಪಿನಲ್ಲಿಡಿ. ಇನ್ನು ಕಳಸಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದಾದ್ರೂ ಬಳಸಬಹುದು. ಆದರೆ ಎಲೆ ಹರಿದಿರಬಾರ್ದು, ಡೊಂಕ ಪಿಂಕಿ ಆಗಿರಬಾರ್ದು, ತೂತಾಗಿರಬಾರ್ದು. ಎಲೆಗಳು ಒಂದೇ ಹಂತದಲ್ಲಿ ಅಳತೆಯಲ್ಲಿ ಇರಬೇಕು. ಇನ್ನು ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ, ಆದರೆ ಚೊಂಬಿನಿಂದ ಚೆಲ್ಲುವಂತೆ ಹಾಕಬೇಡಿ. ಇದು ನಿಮ್ಮ ಮನೆಯ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುವಂಥ ಒಂದು ಅಪರೂಪದ ಶಕ್ತಿಯಾಗಿರುತ್ತೆ. ಕಳಶಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಗಂಧ ಲೇಪಿಸಿ ಶುದ್ಧವಾದ ನೀರು ಹಾಕಿ ನಂತರ ನೀರಿಗೆ 1 ಚಿಟಿಕೆ ಅರಿಶಿನ ಕುಂಕುಮ ಹಾಕಿ 1 ಹೂವು ಹಾಕಿ 1 ನಾಣ್ಯ ಹಾಕಿ, ಯಾವುದಾದ್ರೂ ಸರಿ, ಹಿತ್ತಾಳೆ, ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯ ಕೂಡ ನೀವು ಹಾಕ್ಬೋದು. ಆದರೆ ಮರೀದೆ ಹಾಕಿ. ಇದು ಪ್ರಾಣದ ಪ್ರತೀಕ. ಕಳಶ ಸ್ಥಾಪನೆ ಆಗಬೇಕು ಅಂದರೆ ಈ ಎಲ್ಲ ನೀತಿ ನಿಯಮಗಳಿರುತ್ತೆ. ಸುಮ್ಮನೆ ಹೇಗೆಗೋ ಇಡೋದಲ್ಲ. ಇನ್ನೂ ಕೆಲವರು ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಇತ್ಯಾದಿ ಹಾಕ್ತಾರೆ. ಆದರೆ ಇದು ಹಬ್ಬ ಹರಿದಿನಗಳಲ್ಲಿ ಹಾಕಿದ್ರೆ ತುಂಬಾ ಒಳಿತು. ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟೋದು, ಹೂವು ಸರಿಪಡಿಸೋದನ್ನ ಮಾಡಬೇಡಿ. ಈಗಾಗಲೇ ಲಕ್ಷ್ಮೀ ದೇವಿ ನೆಲೆಸಿದ್ದಾಗ ಅವಳನ್ನು ಪದೇ ಪದೇ ಮುಟ್ಟೋದು ಅವಳನ್ನು ಚತುರ್ಸ್ಥ ಹಾಗಾಗುತ್ತೆ. ಹಾಗಾಗಿ ನೀವು ಆ ಕೆಲಸ ಮಾಡಬಾರ್ದು. ಇನ್ನು ಯಾವುದೇ ಕಾರಣಕ್ಕೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ಪವಿತ್ರ ಹಬ್ಬಗಳು ಏನಿರುತ್ತೆ ಆ ಹಬ್ಬದ ದಿನಗಳಲ್ಲಿ ಕಳಶವನ್ನು ಅಲುಗಾಡಿಸಬಾರ್ದು. ಹಿಂದಿನ ದಿನವೇ ಮಾಡ್ಕೊಳ್ಬೋದು. ಅಂದರೆ ಒಂದು ದಿನ ಮುಂಚಿತವಾಗಿ ತೆಗೆದು ಸ್ವಚ್ಛತೆ ಮಾಡಿ ಈ ದಿನಗಳಲ್ಲಿ ಕಳಶ ಸ್ಥಾಪನೆ ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಕಳಸ ಕದಲಿಸುವಾಗ 3 ಸಲ ಬಲಕ್ಕೆ ಸರಿಸಿ ನಂತರ ತೆಗೆಯಬೇಕು. ಯಾಕಂದರೆ ಇದು ಒಳಿತಾಗಬೇಕಲ್ವ, ಅದಕ್ಕೆ. ಇನ್ನು ಕಳಸ ಕದಲಿಸಿದ ಮೇಲೆ ನೀರನ್ನು ತೆಂಗಿನ ಮರ, ತುಳಸಿ ಗಿಡಕ್ಕೆ ಹಾಕಬೇಕು. ಯಾಕಂದರೆ ಇನ್ನೆಲ್ಲೆಲ್ಲೋ ಹಾಕಬಾರ್ದು, ಯಾರು ಅದನ್ನು ತುಳಿಬಾರ್ದು. ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಈ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಿ ಮನೆಯಲ್ಲಿ ಕಳಸವನ್ನು ಇಟ್ಟರೆ ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿ ಸದಾ ನಿಮ್ಮ ಮನೆಯಲ್ಲೇ ಇದ್ದು ಸಂಪತ್ತು, ಸಮೃದ್ಧಿ, ಆರೋಗ್ಯ, ಭಾಗ್ಯ, ಅಷ್ಟೈಶ್ವರ್ಯಗಳನ್ನು ನಿಮಗೆ ಕರುಣಿಸ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಓಂ ಲಕ್ಷ್ಮೀನಾರಾಯಣ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.